ನಮಸ್ಕಾರ ನನ್ನ ರೈತ ಮಿತ್ರರಿಗೆ. ನಾನು ನಿಮ್ಮ ರೈತ ಮಿತ್ರನಾದ ಅಜಿತ್ ಅಜ್ಸ ಪಾಟೀಲ್ ಅಂತ, ಗ್ರಾಮ ಹಾರುಗೇರಿ, ತಾಲೂಕು ರಾಯಬಾಗ್, ಡಿಸ್ಟಿಕ್ ಬೆಳಗಾಂ. ನಾವು ಇದೊಂದು ಅರ್ಧ ಎಕರೆ ನಮ್ಮ ಭೂಮಿ ಐತ್ರಿ. ಈ ಭೂಮಿ ಒಳಗೆ ಏನು ಮಾಡಿವು, ಜೂನ್ಗೆ ಮೆಣಸಿ ಗಿಡ ಹಚ್ಚಿವು. ನೀರು ಅತಿ ಇದಾಗಿ ಮಳೆ ಭಾಳ ಹಚ್ಚಿಂದ ಮೆಣಸಿ ಗಿಡ ಫೇಲದು. ಇನ್ನೇನು ಮಾಡಬೇಕಪ್ಪ, ಲುಸ್ಕಾನ್ ಆಯ್ತು. ಈ ವರ್ಷ ಡ್ರಿಪ್ ಮಾಡಿವು, ಎಲ್ಲ ಮಾಡಿವು, ಹೆಂಗೆ ಮಾಡಬೇಕು ಅಂತ ವಿಚಾರ ಮಾಡ್ಲಿಕ್ಕಾಗಿ ಸೆಪ್ಟೆಂಬರ್ 3ನೇ ತಾರೀಕು ಒಬ್ಬರು ಹೇಳ್ರು, ಈಗ ಚೆಂಡು ಹಚ್ಚು, 2 ತಿಂಗಳ ನಿಮಗೆ ಚೆಂಡು ಬರ್ತಾವೆ, ಮತ್ತು 2 ತಿಂಗಳ ಬರ್ತಾವೆ, ಹಬ್ಬಕ್ಕೆ ಚಲೋ ಮಾರ್ತೈತಿ, ಅನುಕೂಲ ಆಗ್ತೈತಿ, ಲುಸ್ಕಾನ್ ಅದೆಲ್ಲ ಬರ್ತೈತಿ. ಅವಾಗ ನಮ್ಗೆ ಕೊಕಾಟಿ ಮೇಡಮ್ ಒಂದು ಸಜೆಷನ್ ಮಾಡಿದ್ರು, ನೀ ಏನಿಲ್ಲ ಮಲ್ಟಿಪ್ಲೈಯರ್ ಅಂತ ಹೇಗಿಂದ ಇದು ಮಲ್ಟಿಪ್ಲೈಯರ್ ಅಂತ ಹೆಚ್ಚಿಂದ ಯೂಸ್ ಮಾಡಿ ಗಿಡಕ್ಕೆ ಬಡ್ಡಿಗೆಲ್ಲ ಮೊದಲು ಮಾಡಿದ್ದು ನಾ ಕಬ್ಬಿಗೆಲ್ಲ ಅದ್ರ ಚೆಂಡು ಮಾಡ್ಲಾಗೀನಿ. ಇದು ಮಲ್ಟಿಪ್ಲೈಯರ್ ಅಂತ ಹೇಳಿಕಿಂದ ಇದನ್ನು ನೀವು ಚೆಂಡುಕ್ಕೆ ಯೂಸ್ ಮಾಡಂತಿದ್ರು. ಯೂಸ್ ಮಾಡಂದು ಬಳ್ಕಿಂದ ನಾನು ಮಾಡೀನಿ. 3ನೇ ತಾರೀಕು ಸೆಪ್ಟೆಂಬರ್ 3ನೇ ತಾರೀಕು ಚೆಂಡು ತಂದು ನಾಟಿ ಮಾಡೀನಿ. ಸೆಪ್ಟೆಂಬರ್ 3 ದಿವಸಲೆ ಬಡ್ಡಿಗಿದು ಮಲ್ಟಿಪ್ಲೈಯರ್ ಡೆಂಚ್ ಮಾಡಿಬಿಟ್ನಿ. ಇದು ಈ ಟೈಪ್ ಐತಿ. ಇದೇನಪ್ಪ ಹುಮ್ಮಿದ ಕತ್ತ ತಿಳಿಬೇಡ್ರಿ, ಇದ್ರದ್ದು ಚೀಸ ವಿಷಯನ ಬೇರೆ ಐತಿ. ಇದನ್ನು ಏನು ಮಾಡಿ ಒಂದು 100 ಲೀಟ್ರ್ ನೀರಿನಾಗ ಹಾಕ್ಕೊಂಡು ಒಂದು ಗಿಡಕ್ಕೆ 1000 ಗಿಡ ಹಚ್ಚೀನಿ. ಗಿಡಕ್ಕೆ 50 ml ನಂಗೆ ಕಂಪಲ್ಸರಿ ಒಂದು ಮಾಪ್ ಡಬ್ಬಿ ಕಟ್ ಮಾಡ್ಕೊಂಡು ಎಲ್ಲ ಡೆಂಚ್ ಮಾಡಿವು. ಒಂದು ಹೂ ಬಂದು ಬಿಡ್ತಾವೆ. ಎಷ್ಟು 6 ದಿವಸ 9ನೇ ತಾರೀಕು ಸೆಪ್ಟೆಂಬರ್ಕಂದ್ರೆ ಹೂ ಬಂತು. ನಾವು ಗಾಬರಿ ಆಗಿಬಿಟ್ಟು ಅವರು ಈಗ ಹೂ ಆಯ್ತು, ಇನ್ನು ಯಾವಾಗ ಗಿಡ ಆಗೋದು, ಹೂ ಆಗ್ತೈತಿಲ್ಲೋ ನೋಡಂತ ಹೇಗೆ ಮತ್ತು ಎಲ್ಲ ಅದನ್ನೆಲ್ಲ ಹೂ ಕಟ್ ಮಾಡಿ ಹೋಗಿರಿ. ಮತ್ತು ಗಿಡ ನಿನ್ನ ಪಾಡ್ಲು ಹೊಡೆದು ಚಲೋ ಬರ್ತೈತಿ. ಮತ್ತು ಮ್ಯಾಗ್ ಸ್ಪ್ರೇ ಕೊಡ್ರಿ, ಮಲ್ಟಿಪ್ಲೈಯರ್ ಮತ್ತು ಆಲ್ ಕ್ಲಿಯರ್ ಕೆಲವೊಂದು ಇವು ಕೂಡಿಸಿಂದ ಸ್ಪ್ರೇ ಕೊಟ್ನಿ. ಇವತ್ತು ಮೊನ್ನೆ ಮಾನವಿಗೂ ನಾ ಇಲ್ಲೆಲ್ಲ ಪಡ ನೋಡ್ರಿ, ಇಲ್ಲಿ ತೋರಿಸ್ತೀನಿ, ಆ ಕಡೆ ಎಲ್ಲ ನೋಡು. ಮಾನವಿಗೆ ಒಂದು 2-2.5 ಕ್ವಿಂಟಲಷ್ಟು 3 ಕ್ವಿಂಟಲಷ್ಟು ಹೂ ಈಗಾಗಲೇ ಮಾನವಮಿ ದಸರಾಕ್ಕೆ ಮಾರಿದ ಬಳಿಕಿಂದ ಇದೆಲ್ಲ ಹೂ ಇದು ಅಷ್ಟೇ ಅಲ್ಲ, ಈ ಕಡೆ ಅದ ನೋಡಿ ಕೆಂಪು, ನಿಮ್ಗೆ ತೋರಿಸ್ತೀನಿ. ಈ ಕಡೆ ಬರ, ಇದು ಕೆಂಪದ ಅಲ್ಲಿ ಮಟ್ಟ ಒಟ್ಟೆ 1000 ಗಿಡ ಕೊಂಡಿಸಿದ್ವಿ. 1000 ಗಿಡದಾಗ ಇದು ಮಾನವಿಗೆ ಮತ್ತು ಒಂದು 2-2.5 ಕ್ವಿಂಟಲಷ್ಟು ಮಾರ್ಕೊಂಡು ಈಗ ಸದ್ಯ ಕಮ್ಮಿ ಅಂದ್ರೂ ಒಂದು ಗಿಡಕ್ಕೆ 50 ಮ್ಯಾಗ ಹೂದ. ಹಬ್ಬಕ್ಕೆ 100 ರೂಪಾಯಿ kg ಈಗಾಗಲೇ ಅದಾವೆ. ಈ ಮಲ್ಟಿಪ್ಲೈಯರ್ ಡೆಂಚ್ ಮಾಡಿದ್ದಕ್ಕೆ ಇಷ್ಟೊಂದು ಹೂ ಮತ್ತು ಗಿಡ ಎಷ್ಟು ಗ್ರೋತ್ ಬೆಳೀತು ನನಗೆ ಅನಿಸಲಾಗಿತ್ತು. 2 ತಿಂಗಳಾಗಿ ಈ ನಮೂನಿ ಗಿಡ ಬರ್ತಾವೆ, ಇಟ್ಟು ದೊಡ್ಡ ಆತಾವು ಗಿಡಗಳ ಈ ನಮೂನಿ ಅಂತ ನನಗೆ ವಿಚಾರ ಬಂದಿಲ್ಲಾಗಿತ್ತು. ಈ ಮಲ್ಟಿಪ್ಲೈಯರ್ ಯೂಸ್ನಿಂದ ನಮಗೆ ಗೊತ್ತಾಗ್ತಲ್ಲ ಎಷ್ಟು ಪವರ್ಫುಲ್ ಐತಿ ಇದು. ಒಂದು 1261 1261 ಇವು ಒಂದು ಸ್ವಲ್ಪ ಗೊಬ್ಬರಗಳನ್ನ ಬಿಟ್ಟು ನಿಂತರು ಕೂಡ ಮಲ್ಟಿಪ್ಲೈಯರ್ ಕೂಡ ನೀರಿನಾಗ ಮತ್ತು ಸ್ಪ್ರೇನೂ ಮಾಡೀನಿ. ಒಂದು 2-3 ಸಲ ಯೂಸ್ ಮಾಡೀನಿ. ಇದು ಮಲ್ಟಿಪ್ಲೈಯರ್ ಇದನ್ನು ಏನು ಮಾಡೀನಿ, ಹಿಂಗೆ ಗಿಡದ ಇದಕ್ಕೆ ಬಡ್ಡಿ ಹಾಕಿಲ್ಲ, ನೀರಿನಾಗ ಹಾಕಿ ಬಿಟ್ಟೀನಿ. ಡ್ರಿಪ್ ಮಾಡಿದ್ದು ನಮ್ಮ ಮೆಣಸಿ ಗಿಡ ಫೇಲ್ ಆದರೂ ನಮಗೆ ಮಾತ್ರ ಈ ಹೂವಿನಾಗ ಕಮ್ಮಿ ಅಂದರೂ ಇನ್ನು ಒಂದು 5-6-7 ಕ್ವಿಂಟಲ್ ಅಷ್ಟು ಹೂ ನೋಡಿರಿ. ಬರ್ರಿ ತೋರಿಸ್ತೀನಿ. ಹೀಗೆಲ್ಲ ನಮಗೆ ಹೂ ಬಂದೈತಿ ಈಗ. ಮತ್ತು ಇದನ್ನೆಲ್ಲ ಕಟ್ ಮಾಡಿ ನಡು ಭಾಳ ಹೂ ಆದಾಗ 30 ರೂಪಾಯಿ ಕಿಲೋನೋ 40 ರೂಪಾಯಿ ಕಿಲೋನೋ ಹೂಗಳನ್ನ ಕೊಟ್ಟು ನಮ್ಮದು ಹೂವಾಗಿತ್ತು. ಅಂದ್ರೆ ಕಬ್ಬಿಗೆ ಯೂಸ್ ಮಾಡಿದ್ದು, ಕಬ್ಬಿನ ವಿಡಿಯೋ ಮುಂದಿನ ಇದ್ರೊಳಗೆ ನಿಮಗೆ ಮತ್ತೆ ತೋರಿಸ್ತಿಲ್ಲ. ಕಬ್ಬಿಗೆ ಯಾವ ನಮೂನಿ ಯೂಸ್ ಮಾಡಿದ್ದು, ಆ ಥರದ್ದು ಉಪಯೋಗ ಏನಾಗಿತ್ತು ಅನ್ನೋದು. ಅಂದ್ರೆ ಧನಪಾಲ್ ಬಾಬುಲ್ ಲಟ್ಟೆ ಸೆಕ್ಷನ್ ಒಬ್ಬರು ಮುರ್ಗುಂಡ್ಯಾಗ ಮಾಡ್ಯಾರ, ನಮ್ಮ ಪವಣ್ಯಾರ ಅವ್ರ ಎಷ್ಟು ಅದ್ಭುತ ಮಾಡ್ಯಾರ ಅವ್ರ ಕಬ್ಬಲ್ಲ. ಮತ್ತು ನಾವು ಮೂಳೆದಾಗ ಅಲ್ಲಿ ಒಂದು ಅಡವಿ ಐತಿ, ಅಡವಿ ಕಬ್ಬಿಗೆ ಮಾಡೀವಿ ನಾವು. ಅಲ್ಲೂ ಕಬ್ಬ ವಿಡಿಯೋ ಮಾಡಿ ಮುಂದಿನ ವಿಡಿಯೋದ ನಿಮಗೆ ಬಿಡ್ತೀನಿ, ಒಂದು ನೋಡೋಕ್ಕಿರಿ ಅಂತ ಅದು ಕಬ್ಬಿಂದ ಹೆಂಗೈತೆ ಅನ್ನೋದು. ಆದರೆ ಹೂವಿಗೆ ಮತ್ತು ಕಾಯಿಪಲ್ಯ ನಮಗೆ ತಲೆಯಾಗ ಬರಲಿಲ್ಲ. ಇದು ಮೆಣಸಿ ಗಿಡ ಕಾಲ ಮಾಡಿದ್ರೆ ಏನೋ ನಮ್ಗೆ ಲಾಭ ಆಗ್ತಿತ್ತು ಏನೋ ಗೊತ್ತಿಲ್ಲ, ಮಾಡಲಿಲ್ಲ.
ಮಾಡಲಿಲ್ಲ. ಈಗ ಹಳ ಹೊಸಾತೀವಿ ಚೆಂಡು ಹೂದಿಂದ ನೋಡಿ. ಆ ಮೆಣಸಿ ಗಿಡಕ್ಕೆ ಯಾಕೆ ಮಾಡಲಿಲ್ಲ ನಾವು, ಇದು ನಮಗೆಲ್ಲ ಕಳ್ಕೊಂಡು ಲುಸ್ಕಾನಾತು. ಇದು ಚೆಂಡು ಹೂಕ್ಕೆ ಮಾಡಿದ್ದು ಎಷ್ಟು ಲಾಭ ಬತ್ತು ಈಗ ಅನ್ಸಾತೈತಿ. ಇದು ಏನು ಈಗ ನಾ ಕಬ್ಬಿಗೆಲ್ಲ 2-3 ವರ್ಷದ ಕಬ್ಬಿಗೆಲ್ಲ ಮಂದಿಗೂ ಕೊಡ್ತೀನಿ. ನಾನು ಒಂದು 2-3 ಸಲ ನೋಡಿದ್ನಿ. ಆದರೆ ಹಿಂಗೆ ಮೆಣಸಿಗೆ ಚೆಂಡು ಹೂಕ್ಕೂ ಬರ್ತೈತೆ ಅಂತ ನಂಗೆ ಗೊತ್ತಿಲ್ಲ. ಮತ್ತು ನಾನು ಚೆಂಡು ಇವು ಬೋದ್ ಮಾಡ್ಬೇಕು ಅದೇನು ಗೊತ್ತಿಲ್ಲ. ನಾ ಸುಮ್ಕ ತಂದು ತುರ್ಕಿಬಿಟ್ಟಿನ 1,000 ಇರಲಿ ಕಡೆ ಮೆಣಸಿ ಗಿಡ ಹೋಗೈತಿ. ಇನ್ನೂ ಪಕ್ಕ ಕಸನೂ ಹೋಗಿಲ್ಲ ನೋಡ್ರಿ ಇಲ್ಲಿ ಒಳಗಿನ. ಹಂಗೆ ತುರುಕಿಬಿಟ್ಟಿಲ್ಲ. ಏನು ಎಷ್ಟು ಬಂದಟ್ಟು ಬರಲಿ, ದೇವ್ರು ಯಾಕಡೆ ಕೈ ಹಿಡಲಿ ಅಂತ ಒಂದು ಉದ್ದೇಶಕ್ಕಾಗಿ ಏನೋ ಅಡುಗೆನ ಕಸಕ್ಕಿಲ್ಲ. ಯಾಕಂದ್ರೆ ಅದು ಮೆಣಸಿ ಗಿಡ ಫೇಲ್ ಆದ್ರಿಂದ ಮನುಷ್ಯಾಗ ನಾರಾಜಾಗಿಬಿಡ್ತೀನಿ. ನಾರಾಜಾಗಿ ಇದು ಏನಪ್ಪ ಏನು ಮಾಡಿ ಎಲ್ಲ ಹಾಳಾಯ್ತಲ್ಲ ರೈತನ ಜೀವನ ಅನ್ಬಿಡ್ತಿದ್ವಿ ನಾವು. ಆದರೆ ಈಗ ಚೆಂಡು ಎಲ್ಲ ನೋಡಿದ್ರೆ ಐತಿ ಮಾಡ್ಬೇಕು. ಏನೇನು ಐತಿ ಮಲ್ಟಿಪ್ಲೈಯರ್ ಅಂತ ಅದು ಎಲ್ಲಿ ಸಿಗ್ತೈತಿ, ಹೆಂಗೆ ಸಿಗ್ತೈತಿ ಹುಡುಕ್ಯಾಡಿ ಅದನ್ನು ತರಿಸಿ ಮಾಡಿ ನೋಡ್ರೆ ನಮ್ಮ ಅನುಭವಕ್ಕೆ ಬರ್ತೈತಿ. ಒಂದೊಂದು ಹೂವು ನಿಮ್ಮ ಕೈ ಹಿಡಿದು ತೋರಿಸಿದ್ರಪ್ಪ ಎರಡು ದಮ್ಮಾಗ್ಯಾವು. ಇದು ನೋಡಿ ನನ್ನ ಕೈಯಾಗ ಹಿಡಿದ್ಲು. ಇದು ನೋಡಿ ಫುಲ್ಲು ಒಂದೊಂದು ನನ್ನ ಕೈಯಾಗ ಹಿಡಿಲ್ದಂಥ ದಮ್ಮಾಗ್ಯಾವ ಹೂ. ಇದು ನೋಡಿ, ಇದು ನೋಡಿ ಹೂ ನೋಡಿ ನನ್ನ ಕೈನ ಮುಚ್ಕೋತೈತಿ. ಈ ನಮೂನಿ ಹೂ ಬಂದದ. ಭಗವಂತನ ಕೃಪೆ, ಮಲ್ಟಿಪ್ಲೈಯರ್ದ ವಿಶ್ವಾಸ. ಇದ್ರ ಮ್ಯಾಗ ನಾವು ಎಷ್ಟು ವಿಶ್ವಾಸ ಮಾಡಿ ಬಳಕೆ ಮಾಡ್ತು ಅಷ್ಟು ಮಾತ್ರ ಲಾಭದಾಯಕ ಐತಿ. ಇದ್ರದ ಕಬ್ಬಿಗೂ ಅದ್ಭುತ ರಿಸಲ್ಟ್ ಅಂದ್ರೆ 4-5 ವರ್ಷ ಆತೀಗ ಲಟ್ಟೆಗಳೆಲ್ಲ ಮಾಡತ್ತಾರು. ಅದನ್ನು ನಿಮ್ಮ ಮುಂದಿನ ವಿಡಿಯೋದಾಗ ಬಿಡ್ತೀನಿ ನಾ. ಅಲ್ಲಿ ಹೋಗಿ ಅವ್ರು ವಿಡಿಯೋ ಮಾಡಿ ಅವ್ರನ್ನ ಪ್ರತ್ಯಕ್ಷದರ್ಶಿಯಾಗಿ ನೆನೆಸಿ ನಿಮಗೆ ವಿಡಿಯೋ ಮಾಡಿ ಕೊಡ್ತೀನಿ. ಅವ್ರ ಬಾಯಿಂದ ಕೇಳಕ್ಕೆರಿ ಎಷ್ಟು ವಾಪರಿಸ್ತಾರವ್ರ, ಏನು ಮಾಡ್ತಾರೋ ಏನಿಲ್ಲ ಕೇಳ್ಕೊಂಡು ಅವ್ರ ಬಾಯಿಂದ ಕೇಳಕ್ಕೆರಿ ಅದ್ರದ್ದು ಏನೈತಿ ಏನಿಲ್ಲ ಅನ್ನೋದು. ಮತ್ತು ನಮ್ಮಲ್ಲಿನೂ ನಮ್ಮ ತಮ್ಮ ಮಾಡ್ಯಾನ ಇಲ್ಲಿ ಮೂಳೆದಾಗ ಒಂದು ಕಬ್ಬಿಗೆ, ಅವನಿಂದನೂ ನಿಮ್ಗೆ ವಿಡಿಯೋ ಕೊಡ್ತೀನಿ ಕಬ್ಬಿಗೆ ಎಷ್ಟು ರಿಸಲ್ಟ್ ಐತೆ ಅನ್ನೋದು. ಇದನ್ನು ಹೇಳ್ತಾ ನಾ ರೈತ ಬಾಂಧವರಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳು. ಸಂಪೂರ್ಣ ಮಲ್ಟಿಪ್ಲೈಯರ್ ಉಪಯೋಗ ಮಾಡಿರಿ ದಯಮಾಡಿ. ರಾಸಾಯನಿಕ ಮುಕ್ತ ಆಗೋನು. ಇದರ ಬಳಕೆ ಹೆಂಗೈತೆ ಅಂದ್ರೆ ಒಂದು 10 ಚೀಲ ನಾವು ಗೊಬ್ಬರ ವಾಪರಿಸ್ತಿದ್ದು ಅಂದ್ರೆ ಈ ವರ್ಷ 8 ಚೀಲ ವಾಪರಿಸೋದು, ಒಂದು 2 ಚೀಲ 2-3 ಪ್ಯಾಕೆಟ್ ಮಲ್ಟಿಪ್ಲೈಯರ್ ವಾಪರಿಸೋದು ಒಂದು ಎಕರೆಗೆ. ಮುಂದಿನ ವರ್ಷ ಏನೈತಿ 6 ಚೀಲ ವಾಪರಿಸೋದು, ಅಲ್ಲಿ ಮುಂದಿನ ವರ್ಷ 4 ಚೀಲ 3 ಚೀಲ ಹಿಂಗೆ ಒಂದು 7 ವರ್ಷ ನೀವು ಒಟ್ಟು ಮಲ್ಟಿಪ್ಲೈಯರ್ ವಾಪರಿಸ್ಕೋತ ಹೋದ್ರಿ ಅಂದ್ರೆ ನಿಮ್ಮ ಭೂಮಿ ಮೊದಲು ಪೂರ್ವಜರ ಭೂಮಿ ಇದ್ದಿಲ್ಲ, ಏನು ಗೊಬ್ಬರ ಹಾಕ್ಲಾರ್ದು ಬರುವಂಥ ಆ ಟೈಪ್ ಭೂಮಿ ಆಗ್ತೈತೆ ನೋಡಪ್ಪ. ಆಗ್ತೈತೆ ಅನ್ನೋದು ಕಂಡೀಷನ್ ನಿಮ್ಗೆ ಲಟ್ಟೆಗಳು ಹೊಲದಾಗ ತೋರಿಸ್ಕೊಡ್ತೀನಿ. ಮತ್ತು ನಮ್ಮ ಉಳಿದ ಹೊಲದಾಗ ಅಂದ್ರೆ ಕಬ್ಬಿಗೆ ಯೂಸ್ ಮಾಡಿವಲ್ಲ ನಾವು, ಈ ಅಡಿಗೆ ಯೂಸ್ ಮಾಡಿಲ್ಲ, ಈ ಪ್ರಥಮವಾಗಿ ಯೂಸ್ ಮಾಡಿವ. ನಾನು ನಿಮ್ಗೆ ಹೇಳತ್ತೀನಿ ದಯಮಾಡಿ ಅದನ್ನು ಉಪಯೋಗ ಮಾಡಿರಿ. ಆರ್ಗ್ಯಾನಿಕ್ದಾಗ ಬರ್ರಿ ಜರ, ಇದು ಆರ್ಗ್ಯಾನಿಕ್ ಐತಿ. ಆರ್ಗ್ಯಾನಿಕ್ದಾಗ ಬರ್ರಿ, ಬಂದು ಯೂಸ್ ಮಾಡಿ. ನಾನು ಮತ್ತೊಮ್ಮೆ ನನ್ನ ಹೆಸರು ಹೇಳ್ತೀನಿ, ಅಜಿತ್ ತಾತ್ಯಸಾಬ್ ಪಾಟೀಲ್ ಅಂತ. ರೈತ ಬಾಂಧವರಿಗೆ ನಮಸ್ಕಾರಗಳು. ಹಾರುಗೇರಿ, ತಾಲೂಕು ರಾಯಬಾಗ್, ಜಿಲ್ಲಾ ಬೆಳಗಾವಿ. ನನ್ನ ಫೋನ್ ನಂಬರ್ ತೊಗೊರಿ 9035591891. ಇದು ನನ್ನ ನಂಬರ್ ಐತ್ರಿ. ನೀವು ಬೇಕಾದ್ರೆ ಭೀ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮಲ್ಟಿಪ್ಲೈಯರ್ ತರಿಸ್ಕೊಡ್ತೀನಿ. 1 ಪ್ಯಾಕೆಟ 2 ಪ್ಯಾಕೆಟ ಯೂಸ್ ಮಾಡಿ ನೋಡಿರಿ. ಸರಿಯಾಗಿ ಡೇಂಚರ್ ಸ್ಪ್ರೇ ಮಾಡಿ ನೀವು ಲಾಭ ಪಡೀರಿ. ನಾನು ಪಡೆದೀನಿ, ತೋರ್ಸಾತೀನಿ. ಪ್ರತ್ಯಕ್ಷ ನಾನು ಅಡುಗೆ ಮಾಡಿದ್ದು ತೋರ್ಸಾತೀನಿ, ಮಂದಿ ಅಡುಗೆ ಮಾಡಿ ತೋರ್ಸಾತಿಲ್ಲ. ನಾನು ಈಗ ಮಲ್ಟಿಪ್ಲೈಯರ್ ತರ್ಸಾತೀನಿ ಕೊಡಾತೀನಿ. ಆದರೆ ಪ್ರತ್ಯಕ್ಷ ನನ್ನ ಪ್ರಯೋಗ ಮಾಡ್ಕೊಂಡು ಮುಂದೆ ಹೋಗ್ಬೇಕಂತ ಹೇಳಿ ನಾನು ಇನ್ನೂವರೆಗೆ ವಿಡಿಯೋ ಮಾಡಿಲ್ಲ. 3 ವರ್ಷ ಅದು ಕಬ್ಬಿಗೆ ಬಳಸ್ಕೊತ ನೋಡಿ ಎಷ್ಟು ಸುಧಾರಣೆ ಆಯ್ತು ಅನ್ನೋದು. ಈ ವರ್ಷ ಇದಕ್ಕೆ ಮಾಡೀನಿ, ಇನ್ನು ಮತ್ತು ಕಾಯಿಪಲ್ಲೆಗೂ ಮಾಡ್ತೀನಿ. ಹಂಗೆ ವಿಡಿಯೋಗಳು ಬಿಡ್ತೀನಿ, ನೋಡಿ ಬಳಸ್ರಪ್ಪ ಅಂತ ಹೇಳಿ ನನ್ನ ನಮಸ್ಕಾರಗಳನ್ನ ರೈತ ಮಿತ್ರರಿಗೆ. ಹೆಚ್ಚಿನ ಮಾಹಿತಿಗಾಗಿ, ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ನಮ್ಮ ಎಲ್ಲ ರೈತ ಮಿತ್ರರಿಗೆ.